ನಮಸ್ಕಾರ ರೀಪ ಎಲ್ಲರಿಗೂ. ಕಲ್ಯಾಣ ಕರ್ನಾಟಕದ ರಾಜಕಾರಣಿಗಳು ಮತ್ತು ಮಂತ್ರಿಗಳಿಗೆ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕ್ರಿ. ಭಾಳ ಲೈಕ್ ಮತ್ತು ಶೇರ್ ಮಾಡಿರಿ. ಎಷ್ಟು ಒಕ್ಕಟ್ಟೈತೆ ಅವರಲ್ಲಿ ನೋಡ್ರಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಬೇರೆ ಮಾಡ್ಕೊಂಡ್ರು. ಈಗ ಕಲ್ಯಾಣ ಕರ್ನಾಟಕ ಸಚಿವಾಲಯ ಬೇರೆ ಮಾಡ್ಕೊಳಕತ್ತಾರ. ಎಷ್ಟು ಮೆಚ್ಚಬೇಕ್ರಿ ಅಲ್ಲಿ ಅವರಿಗೆ. ಅಲ್ಲಿಯೇ ಇಚ್ಛಾಶಕ್ತಿ ಉಳ್ಳಂಥ ರಾಜಕಾರಣಿಗಳು, ಶಾಸಕರು, ಮಂತ್ರಿಗಳು ಒಕ್ಕಟ್ಟಾಗಿ ಈಗ ಸಚಿವಾಲಯ ಅಲ್ಲಿ ಎಲ್ಲ ಕಚೇರಿಗಳು ಏನು ಬೆಂಗಳೂರಲ್ಲಿ ಹೋಗೋದು. ಇನ್ನೇನು ಅವ್ರು ಕಲ್ಯಾಣ ಕರ್ನಾಟಕದವ್ರು ಬೆಂಗಳೂರಿಗೆ ಹೋಗೋದಿಲ್ಲ. ಆದರೆ ಕಿತ್ತೂರು ಕಲ್ಯಾಣ ಕರ್ನಾಟಕದ ಜನರದ ಪರಿಸ್ಥಿತಿ ಏನ್ರಿ? ಕಿತ್ತೂರು ನಾಡಿನ ಜನತೆ, ಸಂಗೊಳ್ಳಿ ರಾಯಣ್ಣನ ಜನತೆ ಏನು ಮಾಡಬೇಕು ಇವತ್ತು? ಇದೇ ಸುವರ್ಣಸೌಧದಲ್ಲಿ ಭೂತ ಬಂಗಲಾ ಕಟ್ಟೇರಿ. 96 ಶಾಸಕರು ಏನು ಹೊಯ್ಕೊಂಡ್ರಿ? ಏನು 9 ದಿವಸ ನಿಮಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ. ಜಗಳ, ಸಭಾತ್ಯಾಗ, ತಂಟೆ, ತಕರಾರ ಇವ ನಿಮ್ಮ ಆಮಂತ್ರಣ, ನಿಮ್ಮ ಮಜಾ ಮೋಜ ಮಸ್ತಿ ಪಿಕ್ನಿಕ್ ಮಾಡಿ ಹೋದ್ರಿ. ಆದರೆ ಮೆಚ್ಚಬೇಕು ಕಲ್ಯಾಣ ಕರ್ನಾಟಕದ ಮಂತ್ರಿಗಳು ಮತ್ತು ಶಾಸಕರನ್ನು. ಅವರು ಪ್ರದೇಶಾಭಿವೃದ್ಧಿ ಮಂಡಳಿ ಸಪ್ರೇಟು, ಸಾವಿರಾರು ಕೋಟಿ ರೂಪಾಯಿ ಅನುದಾನ. ಕಲ್ಯಾಣ ಕರ್ನಾಟಕದ ಬಗ್ಗೆ ಪೊಳ್ಳು ಭಾಷಣ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಉತ್ತರ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆ ಏನು? ಇಲ್ಲಿಯ ಶಾಸಕರ ಕೂಗೇನು? ಇಲ್ಲಿಯ ಮಂತ್ರಿಗಳ ಅಹವಾಲೇನು? ಮಂತ್ರಿಗಳು ಗಪ್ಚೂಪ್, ಶಾಸಕರು ಗಪ್ಚೂಪ್. ಹೊಡಿಗಾಡಿ ಆ ಕಡೆ ಕಲ್ಯಾಣ ಕರ್ನಾಟಕ ಮೆಚ್ಚಬೇಕು ಅವ್ರನ್ನ. ನೀವು ಹೆಂಗೆ ಕೊಂಡೋದೇನು ಹಲಿಗೆ ಬಾರಿಸ್ಕೋತ ಏನು ಅದನ್ನೊಂದು ಭೂತ ಬಂಗಲಾ ಕೊಟ್ಟಾರ, ಅದನ್ನು ನೋಡ್ಕೋತಕೊಂಡ್ರಿ ಚಂದ ಹಿಂಗೆ ಒರೆಸ್ಕೊಂಡು ಬಂದು ಸಿಂಗಾರ ಮಾಡ್ತಾರೋ, ಒಂದು 4 ತಿನ್ನಾಕ ಕೊಡ್ತಾರೆ, ಹೋಟೆಲ್ ಕೊಡ್ತಾರೆ, ಐಷಾರಾಮಿ ಆರಾಮ್ ಮಜಾ ಮಾಡ್ಕೋತ ಹೋಗ್ರಿ. ನಿಮ್ಮದು ಪರಿಸ್ಥಿತಿನ 9 ದಿವಸದ್ದು ಏನು ಪರಿಸ್ಥಿತಿ ನಿರ್ಮಾಣ ಆತ್ರಿ? ಕಲ್ಯಾಣ ಕರ್ನಾಟಕದವರು ಅಷ್ಟೊಂದು ಪ್ರದೇಶಾಭಿವೃದ್ಧಿ ಮಂಡಳಿ ಮಾಡಿಕೊಂಡ್ರು. ಸಾವಿರಾರು ಕೋಟಿ ರೂಪಾಯಿ ಅನುದಾನ ತೆಗೆದು ಅವ್ರದ್ದೊಂದು ನಿಗಮ ಮಂಡಳಿ ಬೇರೆ ಮಾಡ್ಕೊಂಡ್ರು. ಎಷ್ಟೊಂದು ಶಾಲೆ ಕಾಲೇಜುಗಳ ಸಲುವಾಗಿ ನೂರಾರು ಕೋಟಿ ರೂಪಾಯಿ ಇವತ್ತು ಶಿಕ್ಷಣಕ್ಕೆ ವಿನಿಯೋಗಿಸುವಂಥ ಅಲ್ಲಿಯೇ ಇದ್ದಂಥ ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ನೇತೃತ್ವದಲ್ಲಿ ಪ್ರತಿ ಶಾಸಕರ ಮಂತ್ರಿಗಳ ಕಲ್ಯಾಣ ಕರ್ನಾಟಕದ ಮೀಟಿಂಗ್ಗಳನ್ನು ಮಾಡಿ ಎಷ್ಟೊಂದು ಸುಧಾರಣೆ ಕೆಲಸಗಳನ್ನ ಮಾಡಕತ್ತಾರ. ಡ್ರೈನೇಜ್ ಮತ್ತು ಫೇವರ್ಗಳನ್ನು ಹಾಕಿ ರಸ್ತೆಗಳನ್ನ ನಿರ್ಮಾಣ ಮಾಡಕತ್ತಾರ, ಶಾಲಾ ಕಾಲೇಜುಗಳನ್ನ ಕಟ್ಟಾಕತ್ತಾರ, ಸ್ಮಾರ್ಟ್ ಕ್ಲಾಸ್ಗಳನ್ನ ನಡೆಸಾಕತ್ತಾರ. ನಮ್ಮ ಶಾಸಕರಿಗೆ ನಾಚಿಕೆನೂ ಇಲ್ಲ, ಮಾನೂ ಇಲ್ಲ, ಮರ್ಯಾದೆನೂ ಇಲ್ಲ. ಹೊಯ್ಕೊಳ್ಳೋರು ಹೊಯ್ಕೋರಿ, ನಾವು ಮಜಾ ಮಾಡೋರು ಮಾಡ್ತೀವಿ. ಇದೇ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಎಷ್ಟು ಜನ ಶಾಸಕರ ನಿಯೋಗ ತೆಗೆದುಕೊಂಡು ಇದೇ ಮುಖ್ಯಮಂತ್ರಿ ಮೇಲೆ ಒತ್ತಡ ಪ್ರಭಾವ ತಂದೇರಿ. ಹೆಂಗೆ ಕಲ್ಯಾಣ ಕರ್ನಾಟಕ ಆಗೈತೆ ಹಂಗೆ ನಮ್ಮದೊಂದು ಕಿತ್ತೂರು ಕರ್ನಾಟಕ ಮಾಡ್ರಿ ಅಂತೇಳಿ. ಇಲ್ಲೊಂದು 5,000 ಬಜೆಟ್ ಕೊಡ್ರಿ, ನಮ್ಮದೇ ಆದಂಥ ಸಚಿವಾಲಯ ಕೊಡ್ರಿ, ನಮ್ಮ ಕೆಲಸ ನಾವು ಮಾಡ್ಕೋತೀವಿ, ಅಭಿವೃದ್ಧಿಯ ಹರಿಕಾರ ನಾವು ಆಗ್ತೀವಿ. ನಮಗೂ ಸಹಿತ ಶಿಕ್ಷಣ ಇಲ್ಲ, ಶಾಲೆಗಳಿಲ್ಲ, ಸೋರಾಕತ್ತಾವು, ಅಂಗನವಾಡಿಗಳಿಲ್ಲ, ಆಸ್ಪತ್ರೆಗಳಿಲ್ಲ, ಕೆಂಪು ಬಸ್ಗಳಿಲ್ಲ, ಅಡ್ಡಾಡಕ್ಕೆ ಆಂಬ್ಯುಲೆನ್ಸ್ಗಳಿಲ್ಲ, ಹೆರಿಗೆ ಆದ್ರೆ ಬಾಣಂತಿಯರು ಸಹಾಯಕತ್ತರು. ಏನು ಪರಿಸ್ಥಿತಿ ರೀ ನಮ್ಮದ? ಹೆಸರಿಗೆ ಕರ್ದಂಟ್, ಹೆಸರಿಗೆ ಧಾರವಾಡ ಪೇಡೆ, ಬೆಳಗಾವಿ ಕುಂದ, ಗೋಕಾಕ್ ಕರ್ದಂಟ್. ಜಗತ್ತು ನೋಡ್ತೈತಿ ಗೋಕಾಕ, ಬೆಳಗಾವಿ, ಧಾರವಾಡ. ಅಭಿವೃದ್ಧಿಯಲ್ಲಿ ನೋಡ್ರಿ ಏನೈತಿ? ಏನೂ ಇಲ್ಲ. ಗಂಟಿನ ಬಾರಿಸೋದೇನು ಮುಂದೆ. ಹೋರಾಟಗಾರ ಹೋರಾಟ ಮಾಡ್ತಾರೆ, ಅವು ಪಾಪ ಮನವಿ ಬರಿತಾವೆ, ಅರ್ಜಿ ಬರಿತಾವೆ, ತಮ್ಮ ಖರ್ಚು ತಾವು ಮಾಡ್ಕೊ ತಿರುಗಾಡ್ತಾವ. ನಾ ಮಾತ್ರ ಅವ್ರು ಹೇಳಿದ ಮೇಲೆ ನಾ ಆಟ ಒದರ್ತಾನೆ, 10 ಗಂಟೆ ಹರ್ಕೋತಾನೆ. ಅರಣ್ಯ ರೋಧನ ಆಗತೈತಿ. ಅರಣ್ಯ ಪ್ರದೇಶದಾಗ ಹೋಗಿ ಹೊಯ್ಕೊಂಡ್ರೆ ಯಾರು ಏನು ಕೇಳವ್ರ? ಹಂಗೆ ಪರಿಸ್ಥಿತಿ ನಮ್ಮದಾಗೈತಿ. ಅವ್ರು ಮಾಡ್ಕೊಳಕತ್ತಾರ. ಆದರೆ ಮೆಚ್ಚಬೇಕು, ಅವರು ಸುಧಾರಣೆ ಆಗಾಕತ್ತಾರ. ಕಲ್ಯಾಣ ಕರ್ನಾಟಕದ ಜನ ಶಾಂತ ಪ್ರಿಯರು. ಎಷ್ಟೊಂದು ಸುಂದರ ಕಾಣಕತ್ತೈತಿ ಬೀದರ್ ಇವತ್ತು ನೋಡ್ರಿ. ಹೋಗಿ ಗುಲ್ಬರ್ಗ ನೋಡ್ರಿ, ಬಳ್ಳಾರಿ ನೋಡ್ರಿ, ಯಾದಗಿರಿ ನೋಡ್ರಿ, ಎಷ್ಟು ಚಂದ ಕಾಣಕತ್ತೈತಿ. ಆದರೆ ನಮ್ಮದು ನೋಡ್ರಿ, ನಮಗೆ ನೆಟ್ಗೆ ರಸ್ತೆಗಳ ಇಲ್ಲ. ಎಲ್ಲಿ ಹೋದಲ್ಲಿಯೂ ದಗದಿನಿ ಬಂಡಿಗಳು ಹೋಗಲಾರ್ದಂಥ ರಸ್ತೆಗಳು ನಮ್ಮಲ್ಲಿ ಅದಾವು. ಇನ್ನು ಏನಾಗೋದು ಮುಂದಿನ ಪರಿಸ್ಥಿತಿ ನಮ್ಮಲ್ಲಿ? ರಾಜಕಾರಣಿಗಳಲ್ಲಿ ಬೆಳಗಾವಿ ಸರ್ಕಾರ ಬದಲು ಮಾಡಿ ಸರ್ಕಾರ ಬೇರೆ ತಂದಂಥ ರಾಜಕಾರಣಿಗಳು ಇಲ್ಲಿ ಅದಾರ. ಅಂಥ ಸಾಮ್ರಾಜ್ಯದವ್ರು ಇನ್ನು ಗುಡುಗಿ ಹೇಳಬೇಕು. ಈ ಕಲ್ಯಾಣ ಕರ್ನಾಟಕ ಅಂತೇಳಿ ಹೆಂಗೆ ಮಾಡ್ಕೊಂಡಾರು ಹಂಗೆ ಕಿತ್ತೂರು ಕರ್ನಾಟಕ ಅಂತೇಳಿ ಮಾಡಿ ನಮಗೂ 5,000 ರೂಪಾಯಿ ಕೋಟಿಯ ಪ್ರದೇಶಾಭಿವೃದ್ಧಿ ಮಂಡಳಿ ನಿಗಮವನ್ನು ರಚನೆ ಮಾಡಿ ಇಲ್ಲಿಯೇ ಅದನ್ನು ಖರ್ಚು ಮಾಡುವಂಥ ವ್ಯವಸ್ಥೆ ಮಾಡ್ತೀರಿ ಶಾಸಕರೇ, ಮಂತ್ರಿಗಳೇ. ಲಕ್ಷ್ಮಣ ಸವದಿ ಮಾತ್ರ ಗುಡುಗಿರು, ಶರಣಗೌಡ ಕಂದಕೂರು ಉತ್ತರ ಕರ್ನಾಟಕದ ಪಾಪ ಕಲ್ಯಾಣ ಕರ್ನಾಟಕದ ಶಾಸಕ ಉತ್ತರ ಕರ್ನಾಟಕದ ಬಗ್ಗೆ ಕೂಗಿ ಬಿಸಿದ್ರು. ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲಾದವ್ರ ಶಾಸಕರು ಯಾರು ಒದರಲಿಲ್ಲ, ಕೂಗಲಿಲ್ಲ, ಅವರು ಎಲ್ಲಿ ಕಾಣಲಿಲ್ಲ. ಯಾಕೆ ಬಾಯ ಬಂದದ ಮಾತಾಡೋಕೆ ಬರೋಂಗಿಲ್ಲ. ಹೊರಗೆ ನೋಡ್ರೆ ಭಾಳ ದರಪ್ಲೆ ಮಾತಾಡ್ತಾರೆ. ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತೇಳಿ. ಸದನದಾಗ ನಿಮ್ಮ ತಾಕತ್ತ ತೋರಿಸ್ರಿ, ಸದನದಾಗ ನಿಮ್ಮ ಗುಡುಗು ತೋರಿಸ್ರಿ. ಸದನದಲ್ಲಿ ನಿಮಗೆ ಎಷ್ಟು ತೊಂದರೆ ಇತ್ತು, ನಿಮ್ಮ ಜನತೆಗೆ ಏನೇನು ತೊಂದರೆ ಅದಾವ ಅನ್ನೋದು ನೀವು ವಿವರವಾಗಿ ಪಟ್ಟಿ ಮಾಡಿ ತೋರಿಸಿದಿರಿ.
ಭತ್ತೆ ತೊಗೊಳಕ್ಕೆ ಫಸ್ಟ್, ಪಗಾರ ತೊಗೊಳಕ್ಕೆ ಫಸ್ಟ್, ಮಜಾ ಮಾಡಕ್ಕೆ ಫಸ್ಟ್, ಎಕ್ಸ್ಪರ್ಟ್. ಹೊರಗಿನ ಮಂದಿಗೆ ಬಂದಾರಿಗೆ ಉಣ್ಸಾಕ ತಿನ್ಸಾಕಂತೂ ನೀವು ಯಾವಾಗಲೂ ಉದಾರ ದಾನಿಗಳು, ಹೃದಯವಂತರು, ಅನ್ನದಾಸೋಹಿಗಳು. ಮತ್ತು ಇನ್ನೇನು ಮಾಡೋರು ನೀವು ಅದಕ್ಕೆ ತೆಂಚ? ಎನಗಾಯಿ ಬದ್ನಿಕಾಯಿ, ಕಡಕ ರೊಟ್ಟಿ, ಮೊಸರ, ಬೆಳ್ಳುಳ್ಳಿ ಚಟ್ನಿ ದಬಾಶಿ ತಿಂತಾರು. ಭಾರಿ ಬೆಳಗಾವಿ ಶಾಸಕರು ಭಾರಿ ಊಟ ಮಾಡಿಸಿರ ಅಂತೇಳಿ ಹೋಗಿಬಿಡ್ತಾರೋ. ಅಲ್ಲಿ ನಿಮ್ಗೆ ಒಂದು ಹೂ ಕೊಡೋದಿಲ್ಲ, ಒಂದು ಮಾಲಿ ಕೊಡೋದಿಲ್ಲ ಅವ್ರು ನಿಮಗೆ. ನೋಡ್ಕೋರಿ ಈಗ ರೀ ಪರಿಸ್ಥಿತಿ ನಿಮ್ಮದು ಏನಾಕೈತಿ. ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡ್ಕೊಂಡ್ರು, ಉತ್ತರ ಕರ್ನಾಟಕದ ಇದು ಕಿತ್ತೂರು ಕರ್ನಾಟಕದ ಮಾಡ್ಕೋತೀರಿ. ಮಾಡ್ಕೊಲಿಲ್ಲ ಅಂದ್ರೆ ಪರಿಸ್ಥಿತಿ ಮುಂದೆ ಏನಾಕೈತಿ. ನಾ ಅಂತೂ ಬಿಡಂಗಿಲ್ಲ, ನಾ ಬೆನ್ನ ಹತ್ತಾವ. ನಾವು ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕನ್ನು ಬೇಡಿಕೆ ಸಲ್ಲಿಸುವಂಥ ವಿಚಾರದಾಗದೇವಿ. ಈಗ ಅದನ್ನು ಮಾಡಿದ್ರೆ ಎಲ್ಲೇ ಸಚಿವಾಲಯ ಬರ್ತಾವ. ಅಖಂಡ ಕರ್ನಾಟಕ ಹೊಡಿತೀವಿ ಅಂದ್ರೆ ಸಚಿವಾಲಯ ಬರ್ತಾವೆ. ಇಲ್ಲಿಗೆ ಅಲ್ಲಿವರೆಗೆ ಬರುವುದಿಲ್ಲ. ಉತ್ತರ ಕರ್ನಾಟಕದ ಮಹಾಜನತೆ ಎಲ್ಲರೂ ಆ ಹೋರಾಟಗಾರ ಏನು ಮಾಡಕತ್ತಾರ ಅವ್ರಿಗೆ ಒಂದು ಸ್ವಲ್ಪ ಬೆಂಬಲ ಕೊಡ್ರಿ, ಶಕ್ತಿ ಕೊಡ್ರಿ, ಟಾನಿಕ್ ಕೊಡ್ರಿ ಅವರಿಗೆ. ಅವ್ರ ಜೊತೆ ನೀವು ಸಮರೋಪಾದಿಯಲ್ಲಿ ಹೋರಾಟ ಮಾಡೋಣ, ಕೈ ಕೈ ಜೋಡಿಸೋಣ. ಕೈ ಕೈ ಜೋಡಿಸಿದರೆ ಮಾತ್ರ ಒಂದು ಗಟ್ಟಿಮುಟ್ಟಿಯಾದ ಶಕ್ತಿ ತಯಾರಾಕೈತಿ. ಆ ಶಕ್ತಿ ಕೇಂದ್ರಕ್ಕೆ ಒಂದು ಶಕ್ತಿ ಬರ್ತೈತಿ. ಇದೇ ಖಡಕ್ ಜವಾರಿ ಕಾಕನ ಸಂದೇಶ. ಈ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಮತ್ತು ಖಡಕ್ ಜವಾರಿ ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ.